ಹೊಸಳ್ಳಿ ಬೆಟ್ಟ ನನ್ನ ಇಷ್ಟು ದಿನದ ರೈಡ್ನಲ್ಲಿ ಮಿಸ್ ಮಾಡಿಕೊಂಡ ಸ್ಥಳ. ನಮಗೆ ಹತ್ತಿರವಾದ ಸ್ಥಳವಾದರೂ ಒಮ್ಮೆ ಭೇಟಿ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಲ್ಲಿಗೆ ಬಂದ ಮೇಲೆ ಅನಿಸಿದ್ದು, ಈ ವಾತಾವರಣ ನೋಡಿ ನನಗೆ ಅನಿಸಿದ್ದು ಇಂಥ ವಾತಾವರಣನ ಮಿಸ್ ಮಾಡ್ಕೊಂಡ ಇಷ್ಟು ದಿನ ಅಂತ. ಒಂದು ಟ್ರೈ ಮಾಡಲ್ಲ. ಏನು ಗುರು ಇದು ಹಿಂಗೈತೆ. ಜಾಲಿ ಜಾಲಿ ಫುಲ್ಲು. ಆರಾಮಾಗಿದೆ, ಹೋಗ್ಬೋದು. ನಿಮ್ಮವ್ರು ಹೋದ್ರ ಬ್ರೋ? ಕ್ರೇಜಿ. ಓಹೋ, ಅಲ್ಲಿ ಮಾಡಿದ್ವಿ ಸ್ಪೆಂಡರು. ನಾನು ಸೋಲೋ ಬಂದಿರೋದು. ಬನ್ನಿ ಬನ್ನಿ ಇವರು ಹೊಡೆಯೋಣ, ಸ್ಟಾರ್ಟ್ ಮಾಡಿ. ಸ್ವಲ್ಪ ಮಿಸ್ ಆದರೂ ಹಳ್ಳನೇ ಸ್ನೇಹಿತರೆ ಈ ಕಡೆ. ಕ್ರೇಜಿ. ಕ್ರೇಜಿ. ಸ್ವಲ್ಪ ಮಿಸ್ ಆದ್ರೆ ಈ ಕಡೆ. ಕ್ರೇಜಿ ಸ್ನೇಹಿತರೆ. ಏನು ಹೇಳಿ ಯಪ್ಪ, ಅಲ್ಲಿ ಬಂಡೆ ಒಂದು ಸಿಗಾಕಂತು. ಹಾಂ ಹಾಂ, ಅಲ್ಲಿ ಸ್ಟ್ಯಾಂಡ್ ಇತ್ತು. ಇಲ್ಲ, ಹಿಂಗೆ ಬರೋಕೆ ಹೇಳಿ, ಬುಲೆಟ್ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಬನ್ನಿ ಬ್ರೋ, ಇಲ್ಲ ಬನ್ನಿ, ಇನ್ನು ಸ್ವಲ್ಪ ದೂರ ಅಷ್ಟೇ. ಈಸಿ ಇದೆ ಬ್ರೋ ಇಲ್ಲಿ. ಈಗ ಬೇಕಾದ್ರೆ ಸಪೋರ್ಟ್ ಮಾಡ್ತೀವಿ ಹಿಂಗೆ, ಬನ್ನಿ. ಬ್ರೋ ಈ ಕಡೆ ಸಪೋರ್ಟ್ ಮಾಡ್ತೀವಿ ಹಿಂಗೆ ಹಚ್ಚಿ. ಇಲ್ಲಿಗೆ ಹಿಂದೆ ವೀಲ್ ಎಳೆಯುತ್ತೆ ಬ್ರೋ, ಮುಂದೆ ವೀಲ್ ಕರೆಕ್ಟಾಗಿ ಬರುತ್ತೆ. ಹಿಂದೆ ವೀಲು. ಹಾಂ ಬನ್ನಿ, ರೈಟಿಗೆ ಹೋಗಿ, ಲೆಫ್ಟಿಗೆ ರೈಟಿಗೆ ಹೋಗಿ, ರೈಟಿಗೆ ಅಷ್ಟೇ ಅಷ್ಟೇ, ಹೋಗಿ ಹೋಗಿ ಅಷ್ಟೇ, ಈಸಿ. ಆಫ್ ರೋಡ್ ಬಂದಾಗ ಆಗಬಾರ್ದು, ಆಗಲ್ಲ ಅನ್ಬಾರ್ದು ಬ್ರೋ. ನಾನು ನೋಡಿ ಆ ಕಡೆ ಹಚ್ಚಕ್ಕೆ ಹೋಗಿ ನನ್ನ ಬ್ರೇಕ್ ಲಿವರೇ ಬೆಂಡಾಗೋಯ್ತು, ಮತ್ತೆ ಅಲ್ಲಿ ತೆಗ್ದೆ ತಿರ್ಗಾ.
ಹಾಂ ಬನ್ನಿ ಹಚ್ಬಿಡೋಣ, ಅದೇ ಟಾಪು. ಇನ್ನು ಮ್ಯಾಲೆ ವ್ಯೂ ಸಕ್ಕತ್ತಾಗಿರುತ್ತೆ. ವಾ ಬನ್ನಿ ಹೊಡೆಯೋಣ ಬ್ರೋ, ಯಾರನ್ನ ಬಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಎತ್ತೀವ. ಈ ಗೇರ್ ಲಿವರೇ ಬೆಂಡ್ ಆಗ್ತಾ ಇದ್ದಿದ್ದು, ಇವಾಗ ತಾನೇ ಬೆಂಡ್ ಹೇಳಿ ಏನಾಡಿ ಸ್ನೇಹಿತರೆ, ತಿರ್ಗಾ ಲಿವರ್ ಬೆಂಡ್ ಆಯಿತು. ಹತ್ತುತ್ತೀನ ಹತ್ತುತ್ಯಾ ಹೆಂಗಿದೆ ನೋಡಿ ಗ್ರೀನರಿ. ವಾವ್ ಸೂಪರ್ ಗುರು. ಕ್ರೇಜಿ ಏನಿದೆ ನೋಡಿ. ಫೈನಲಿ ಡೆಸ್ಟಿನೇಷನ್ಗೆ ಬಂದ್ವಿ. ಮತ್ತೆ ಲಿವರ್ ಬೆಂಡ್ ಆಯಿತು ಸ್ನೇಹಿತರೆ. ಹೆಂಗಿದೆ ನೋಡಿ. ಸ್ವರ್ಗ. ಸೊ ಅಲ್ಲಿ ಮುಂದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಕುಮಾರ ಪರ್ವತ, ಮೋಡದಲ್ಲಿ ಮುಚ್ಕೊಂಬಿಟ್ಟಿದೆ. ಸೂಪರಾಗಿದೆ ಅಲ್ಲ ಸ್ನೇಹಿತರೆ ಹೊಸಳ್ಳಿ ಗುಡ್ಡ. ವಾ ಈ ಕಡೆ ನೋಡಿ ಶಿರಡಿ ಘಾಟು ಕೂಡ ಮುಚ್ಕೊಬಿಟ್ಟಿದೆ. ಕ್ರೇಜಿ ಪ್ಲೇಸ್ ಅಲ್ಲ ಬ್ರೋ. ನಂದು ತಿರ್ಗ ನೋಡಿ ಮನಗಿಸ್ದೆ, ಲಿವರ್ ಬೆಂಡ್ ಆಯ್ತು ಮತ್ತೆ ಅಲ್ಲಿ ಮಲಗ್ತು. ಇದು ಬೇರೆ ಎಲ್ಲ ನೋಡಿ ಹೊಸಳ್ಳಿ ಗುಡ್ಡ ಹೆಂಗೆ ಕಾಣಿಸ್ತಾ ಇದೆ. ಸೊ ಮುಂದೆ ಕಾಣ್ತಾ ಇರೋದೇ ಕುಮಾರ ಪರ್ವತ, ಈ ಕಡೆ ಎಲ್ಲ ಶಿರಡಿ ಘಾಟು. ಸೊ ನೋಡಿ ಹೆಂಗೆ ಸುತ್ತ ಹೆಂಗಿದೆ. ಅಲ್ಲೊಂದು ಕೆಳಗಡೆ ಕಾಡು ಕೋಣ ಮೇಯ್ತಾ ಇದೆ. ಇದರಲ್ಲಿ ಈ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ.
ನೋಡಿ ಏನು ಬೆಲ್ಟ್ ಸ್ಟ್ರೈಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೇಯ್ತಾ ಇದೆ. ಸೊ ಇವಾಗ ಏನಂದರೆ ಆ ಕಡೆ ಬೆಟ್ಟಕ್ಕೆ ಹೋಗೋಣ ಅಂತ. ಬಾಯ್ಸ್ ಆ ಕಡೆ ಹೋದ್ರೆ ಆಗಲೇ, ಸೊ ನಾವೊಂದು ರೌಂಡ್ ಹೋಗೋಣ. ಸೊ ನೋಡಿ ಇಳಿಸೋದು ಎಷ್ಟು ಟಫ್ ಇರುತ್ತೆ. ಈಗ ಒಂದು ಸ್ವಲ್ಪ ಮಿಸ್ ಆದರೂ ಕೆಳಗಡೆನೆ. ವಾ ಸೂಪರ್. ಕ್ರೇಜಿ. ವಾವ್ ಸೂಪರ್. ಹೆಂಗಿದೆ ನೋಡಿ. ಕ್ರೇಜಿ. ಹಾಂ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ. ನಾವು ಆವಾಗಲೇ ಹಂಗೆ ಹಚ್ಚಕ್ಕೆ ಹೋಗಿ ಸ್ಟ್ಯಾಂಡ್ ಬೆಂಡ್ ಆಯಿತು. ಸೊ ಸ್ಟ್ಯಾಂಡ್ ಅಂತೀನಿ, ಗೇರ್ ಲಿವರ್ ಬೆಂಡ್ ಆಯಿತು. ನೋಡಿ ಹೆಂಗಿದೆ ನೇಚರ್, ಹೊಸಳ್ಳಿ ಗುಡ್ಡ. ಮತ್ತು ಈ ಜಾಗಕ್ಕೆಲ್ಲ ಬರೋದಕ್ಕೆ ಪರ್ಮಿಷನ್ ಸಿಗುತ್ತೋ ಸಿಗೋಲ್ಲ ಗೊತ್ತಿಲ್ಲ, ಈಗಲೇ ಇರಲಿಲ್ಲ, ಹೆಂಗೋ ಬಂದ್ವಿ. ಸ್ನೇಹಿತರೆ, ಕೊನೆಗೂ ಹೊಸಳ್ಳಿ ಗುಡ್ಡ ಆಫ್ ರೋಡು ಕಂಪ್ಲೀಟ್ ಮಾಡಿದ್ವಿ. ಬಟ್ ಆವಾಗಲೇ ಆ ಕಡೆ ಹಚ್ಚೋಕೆ ಹೋಗಿ ನೋಡಿ ಗೇರ್ ಲಿವರ್ ಒಂದು ಸ್ವಲ್ಪ ಬೆಂಡಾಯಿತು. ಸೊ ಮೇಲ್ಗಡೆ ಅಲ್ಲೊಂದು ಸ್ವಲ್ಪ ಬೆಂಡಾಯಿತು ಹಚ್ಚೋದಕ್ಕೆ ಹೋಗಿ. ಸೊ ಕ್ರೇಜಿ ಆಗಿತ್ತು ಮಾತ್ರ ಆಫ್ ರೋಡಿಂಗು. ಸೊ ಸೀದಾ ಇವಾಗ ಏನು ಮಾಡೋಣ ಅಂದರೆ ಬಿಸಿಲೆ ಕಡೆಯಿಂದ ಹೋಗಿ ಕುಕ್ಕೆಲ್ಲೋ ಇಲ್ಲಾಂದರೆ ಧರ್ಮಸ್ಥಳದಲ್ಲೋ ಹಾಲ್ಟ್ ಆಗೋಣ ರೂಮ್ ಮಾಡಿ. ಸೊ ಇವತ್ತು ಫ್ರೈಡೇ ಬೇರೆ, ನೋಡಬೇಕು ರೂಮ್ಗಳೆಲ್ಲ ಸಿಗುತ್ತೆ ಏನೋ ಇಲ್ಲ ಅಂತ. ಸೊ ಮೊದಲು ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಫುಲ್ಲು ಸ್ಪೆಕ್ಟ್ ಆಗಿಬಿಟ್ಟಿದ್ದೀನಿ ಸ್ನೇಹಿತರೆ. ಆಗಲೇ ಟೈಮ್ ಎಷ್ಟಾಯಿತು ನೋಡಿಲ್ಲ ಇನ್ನು. ಸೊ ಬನ್ನಿ ಹಂಗೆ ಬೈ ರೋಡ್ ಹೋಗೋಣ, ಕುಕ್ಕೆ ಬಿಸಿಲೆ ನೋಡಿಕೊಂಡು ಸೊ ಬೈ ರೋಡ್ ಹಂಗೆ ಹೋಗೋಣ.